ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆದಂಥ ಇಂದಿನ NMS ಪರೀಕ್ಷೆಯ ಪೇಪರ್ 2ರಲ್ಲಿ ಬಂದಂಥ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ 36ರಿಂದ 70ರವರೆಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಏನಾಗ್ತವೆ ಅಂದ್ರೆ ಸಮಾಜ ವಿಜ್ಞಾನ, ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಭೂಗೋಳಶಾಸ್ತ್ರದ ಮೇಲೆ 36ರಿಂದ 70ರವರೆಗೆ ಪ್ರಶ್ನೆಗಳಿರ್ತವೆ. ಸೊ ಆ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನಾನು ನಿಮಗಾಗಿ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿಂದ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ಈಗ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಗುರುತಿಸಿ ಎಂದಿದ್ದಾರೆ. ಸೊ ಇದಕ್ಕೆ ಸಿ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ ಕೆಳಗಿನ ವಾಕ್ಯಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯ ಉತ್ತರವನ್ನು ಸೂಚಿಸಿ ಅಂತ ಅಂದಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಎ ಉತ್ತರ ಸರಿಯಾಗುತ್ತೆ. 37ಕ್ಕೆ ಸರಿಯಾದಂಥ ಉತ್ತರ ಎ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಾಕ್ತನ ಶಾಸ್ತ್ರಜ್ಞರು ವಲಸೆಯ ಬದುಕು, ಸ್ಥಿರಗೊಂಡ ಕಾಲದ ನೆಲಮನೆಯನ್ನು ಪತ್ತೆ ಹಚ್ಚಿದ ಸ್ಥಳ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಡಿ ಆಗುತ್ತೆ. ನೆಕ್ಸ್ಟ್ 39ನೇ ಪ್ರಶ್ನೆ, ವೇದ ಕಾಲದಲ್ಲಿ ಸ್ತೋತ್ರಗಳನ್ನು ಪಠಿಸುವವನನ್ನು ಹೀಗೆ ಕರೆಯುತ್ತಿದ್ದರಂತಿದೆ. ಇದು ಹೋತ್ರಿ ಅಂತ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 40ನೇ ಪ್ರಶ್ನೆ ಏನು, ಆಸ್ಟೇಕರು ಈ ಸರೋವರದ ದೀಪವೊಂದರ ಮೇಲೆ ತಮ್ಮ ನಗರವನ್ನು ಕಟ್ಟಿಕೊಂಡಿರುವಂತಿದೆ. ಸೊ ಇದಕ್ಕೆ 2ನೇ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ ಇದು 41ನೇ ಪ್ರಶ್ನೆ, ಸಂಘರ್ಷವಲ್ಲ ಸೌಹಾರ್ದ, ವಿನಾಶವಲ್ಲ ಸ್ವೀಕಾರ, ವೈಮನಸ್ಯವಲ್ಲ ಸಾಮರಸ್ಯ ಮತ್ತು ಶಾಂತಿ ಎಂಬ ಮಾತುಗಳನ್ನು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದವರು ಸ್ವಾಮಿ ವಿವೇಕಾನಂದರು. ಸೊ ಇದು ಸಿ ಉತ್ತರ. ಸೊ ನೆಕ್ಸ್ಟ್ ಗೌತಮ ಬುದ್ಧನಿಗೆ ಸಂಬಂಧಿಸಿದಂತೆ ಸಾರನಾಥದ ಜಿಂಕೆವನದ ಪ್ರಾಮುಖ್ಯತೆಯಲ್ಲಿ ಏನು ಮಾಡಿದ್ರು ಅಂದ್ರೆ ಅವರು ಮೊದಲ ಬೋಧನೆಯನ್ನು ಮಾಡಿದರು. ಇದಕ್ಕೆ ಎ ಉತ್ತರ ಸರಿ 42ಕ್ಕೆ. ನೆಕ್ಸ್ಟ್ 43, ಭಾರತದ ಮೇಲೆ ದಾಳಿ ಮಾಡಿದ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ಹಿಂತಿರುಗುವ ವೇಳೆ ಮರಣವನ್ನು ಹೊಂದಿದ್ದು ಎಲ್ಲೆಂದ್ರೆ ಬ್ಯಾಬಿಲೋನಿಯಾದಲ್ಲಿ. ಡಿ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಇದು ಗೊತ್ತೇ ಇದೆ. ಸೊ ಇದು ಚಿತ್ರ ಸಿಂಧೂ ನದಿ ನಾಗರಿಕತೆಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ಈ ಚಿತ್ರದಲ್ಲಿರುವ ವ್ಯಕ್ತಿ ಯಾರಪ್ಪ ಅಂದ್ರೆ ಏನು, ಚಂದ್ರಶೇಖರ್ ಆಜಾದ್. ಬಿ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ 46ನೇ ಪ್ರಶ್ನೆ, ಇವುಗಳಲ್ಲಿ ಮಂದಗಾಮಿಗಳ ಸರಿಯಾದ ಗುಂಪು ಅಂತ ಇದೆ. ಇದಕ್ಕೆ ಡಿ ಉತ್ತರ ಸರಿಯಾಗುತ್ತೆ. ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ. ನೆಕ್ಸ್ಟ್ ಗೋಪಾಲಕೃಷ್ಣ ಗೋಖಲೆ ಎನ್ನುವುದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಇಷ್ಟು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಈಗ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನೋಡ್ರಿ. 47ನೇ ಪ್ರಶ್ನೆ, ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಗುರುತಿಸಿರುವ ಪ್ರಧಾನ ಅಕ್ಷಾಂಶ ಅದಂದ್ರೆ ಮಕರ ಸಂಕ್ರಾಂತಿ ವೃತ್ತ. ಬಿ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ 48ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ ಉತ್ತರ ಸರಿಯಾಗಿದೆ. ಸೊ ನಾನು ಎಲ್ಲವನ್ನು ಓದೋಕ್ಕೆ ಹೋಗ್ತಿಲ್ಲ, ಜಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಉತ್ತರವನ್ನು ಹೇಳ್ತಾ ಇದ್ದೇನೆ. ಸೊ ಈ ರೀತಿ ರೌಂಡ್ ಮಾಡಿದೆ ಏನು ಮಾಡಿದೆ ನೋಡಿರಿ, ಆಪ್ಷನ್ ಅದು ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 49ನೇ ಪ್ರಶ್ನೆ, 49ನೇ ಪ್ರಶ್ನೆಯಲ್ಲಿ ಸರಿಯಾದಂಥ ಉತ್ತರ ಸಿ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ 50ನೇ ಪ್ರಶ್ನೆ, ಆಕಾಶದತ್ತ ಹೋದಂತೆ ಆರೋಹಣ ಕ್ರಮದಲ್ಲಿ ಮೋಡಗಳ ವಿಧಗಳನ್ನು ಜೋಡಿಸಿರುವ ಸರಿಯಾದ ಆಯ್ಕೆ ಅಂತದೆ. ಸೊ ಇಲ್ಲೇ ಬಿ ಉತ್ತರ ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ 51ನೇ ಪ್ರಶ್ನೆ, ಚಿತ್ರದಲ್ಲಿ ಗುರುತಿಸಲಾಗಿರುವ ಮಾರುತಗಳು ಕಂಡುಬರುವುದು ಅಂತಿದೆ. ಸೊ ಇದು ಉತ್ತರಾರ್ಧಗೋಳದಲ್ಲಿ ಬರುತ್ತೆ. ಸೊ 51ಕ್ಕೆ ಎ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ 52, ಈ ಗೋಳದಲ್ಲಿ ಗುರುತಿಸಿರುವ ಉಷ್ಣಾಂಶದ ವಲಯ ಅಂತ ಅಂದಿದ್ದಾರೆ. ಇದು ಬಿ ಉತ್ತರ ಸರಿಯಾಗುತ್ತೆ. ಉಷ್ಣ ವಲಯ ಸರಿಯಾದಂಥ ಉತ್ತರ. ನೆಕ್ಸ್ಟ್ 53, ಇವುಗಳಲ್ಲಿ ನದಿಗಳ ನಗ್ನೀಕರಣದಿಂದ ರಚನೆಯಾದ ಭೂಸ್ವರೂಪಗಳು ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಡಿ ಉತ್ತರ ಸರಿ. ಶಿಲಾನಿಚಯಗಳು ಮತ್ತು ಸರ್ಪಾಕಾರದ ದಿನ್ನೆಗಳು ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 54, ಇಲ್ಲಿ ಹೊಂದಿಸಿ ಬರೆದಿದೆ ಯಾವುದು, ರೂಪಾಂತರ ಶಿಲೆಗಳು, ಪದರ ಶಿಲೆಗಳು ರೂಪಾಂತರ ಶಿಲೆಗಳಾಗ್ತವೆ, ಹೊಂದಿಸಿರೆಂದಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಿ ಉತ್ತರ ಸರಿಯಾಗುತ್ತೆ 54ಕ್ಕೆ. ನೆಕ್ಸ್ಟ್ 55, ಇವುಗಳಲ್ಲಿ ನಿರಂತರ ಮಾರುತಗಳ ಸರಿಯಾದ ಗುಂಪು ಎಂದಿದ್ದಾರೆ. ಇದು ಎ ಅಂತ ಆಗುತ್ತೆ. ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. 55ಕ್ಕೆ ಎ ಉತ್ತರ ಸರಿ. ನೆಕ್ಸ್ಟ್ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಬರುವಂಥ ಪ್ರಶ್ನೆಗಳು. 56ನೇ ಪ್ರಶ್ನೆ, ಇಲ್ಲೇನು ಮಾಡಿದ್ದಾರೆ ಅಂದ್ರೆ ಅವರ ಕೃತಿಗಳ ರಾಜಕೀಯ ಚಿಂತಕರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿಕೊಂಡಿದ್ದಾರೆ. ಸೊ ಇಲ್ಲಿ ಏನು ಡಿ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ 57,
ರಾಜ್ಯದ ಪ್ರಜೆಗಳೆಲ್ಲರನ್ನು ಉತ್ತಮ ಜವಾಬ್ದಾರಿಯುತ ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಮಾಡಲು ಸಹಕರಿಸುವುದು ಇಲ್ಲಿ ರಾಜ್ಯಶಾಸ್ತ್ರ ಆಗುತ್ತೆ. 57ಕ್ಕೆ ಬಿ ಉತ್ತರ ಸರಿ. ನೆಕ್ಸ್ಟ್ 58 ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರನೊಬ್ಬ ಸರಣಿ ಪಂದ್ಯಗಳನ್ನು ಆಡಲು ಬಂದು 3 ತಿಂಗಳುಗಳ ಕಾಲ ಭಾರತದಲ್ಲಿ ವಾಸಿಸುತ್ತಾನೆ. ಹಾಗಾದರೆ ಆತನು ಏನಂದ್ರೆ ಭಾರತದ ತಾತ್ಕಾಲಿಕ ನಿವಾಸಿಯಾಗುತ್ತಾನೆ. 58ಕ್ಕೆ ಬಿ ಉತ್ತರ ಸರಿ. ನೆಕ್ಸ್ಟ್ 59 ಈ ದೇಶವು ತನ್ನ ದೇಶದ ಮಹಿಳೆಯನ್ನು ವಿವಾಹ ಮಾಡಿಕೊಂಡು ಪುರುಷರಿಗೆ ತನ್ನ ದೇಶದ ಪೌರತ್ವವನ್ನು ನೀಡುವುದು ಯಾವುದಂದ್ರೆ ಜಪಾನ್ ಸರಿಯಾಗುತ್ತೆ. ಇಲ್ಲಿ 59ಕ್ಕೆ ಜಪಾನ್. ನೆಕ್ಸ್ಟ್ 60ನೇ ಪ್ರಶ್ನೆ, ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಲು ಸರ್ಕಾರ ರೂಪಿಸಿದ ಕಾನೂನುಬದ್ಧ ಸಂಸ್ಥೆ ಯಾವುದಂದ್ರೆ ಜನತಾ ನ್ಯಾಯಾಲಯ. 60ಕ್ಕೆ ಸಿ ಉತ್ತರ ಸರಿ. ನೆಕ್ಸ್ಟ್ ಈ ಹೇಳಿಕೆಗಳನ್ನು ಓದಬೇಕು. ಸೊ ಇಲ್ಲಿ ನೋಡ್ರಿ, ಹೇಳಿಕೆ 1 ಏನೈತೆ, ಭಾರತದ ನೌಕಾಪಡೆಯು ಜಗತ್ತಿನಲ್ಲಿ 6ನೇ ಅತಿ ದೊಡ್ಡ ನೌಕಾದಳವಾಗಿದೆ. ಸರಿಯಾದಂಥ ಹೇಳಿಕೆಯಾಗಿದೆ. ನೆಕ್ಸ್ಟ್ ಹೇಳಿಕೆ 2, ಭಾರತದ ನೌಕಾಪಡೆಯ ಮುಖ್ಯ ಕಚೇರಿ ಎಲ್ಲಿದೆ ಅಂದ್ರೆ ಹೊಸ ದೆಹಲಿಯಲ್ಲಿದೆ. ಇಲ್ಲಿ 2 ಏನಿದೆ ಅಂದ್ರೆ ಸರಿಯಾಗಿವೆ ಹೇಳಿಕೆಗಳು. 10ರಿಂದ 61ಕ್ಕೆ ಎ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ 62 ಹೇಳಿಕೆ 1 ಮತ್ತು ಹೇಳಿಕೆ 2 ಇದೆ, ಅದು ಸೇಮ್ ಇದೆ ಇಲ್ಲಿ. ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿದೆ. ಸೊ ಇದು ಸರಿ ಇದೆ. ನೆಕ್ಸ್ಟ್ ಸದಸ್ಯ ರಾಷ್ಟ್ರಗಳಲ್ಲಿ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವುದಕ್ಕಾಗಿ ಇನ್ನು ಏನು ಮಾಡ್ತಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕಾರ್ಯವಾಗಿದೆ ಅಂತಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಿ ಆಗುತ್ತೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಏನಾಗಿದೆ ಅಂದ್ರೆ ಸರಿಯಾಗಿದೆ. ನೆಕ್ಸ್ಟ್ 63 ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಕಾರ್ಯನಿರ್ವಹಿಸುವ ಅಂಗಸಂಸ್ಥೆ ಅಂದ್ರೆ ಮಹಾಸಭೆ. ಇಲ್ಲಿ ಡಿ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ ಈ ಚಿಹ್ನೆಯು ಸೇರಿರುವುದಂತಿದೆ. ಸೊ ಇದು ಭಾರತದ ಭೂಸೇನೆಗೆ ಸಂಬಂಧಿಸಿದೆ. ನೆಕ್ಸ್ಟ್ 65ನೇ ಪ್ರಶ್ನೆ ಈಸಿಯಾಗಿದೆ. ಸಮಾಜಶಾಸ್ತ್ರ ಪಿತಾಮಹ ಆಗಸ್ಟ್ ಕಾಮ್ಟೆ ಎಂಬುದು ಸರಿಯಾಗುತ್ತೆ. ನೆಕ್ಸ್ಟ್ 66 ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ವಾಕ್ಯ ಬಂದಿದೆ. ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂದವರು ಅವರಂದ್ರೆ ಬಿ ಉತ್ತರ ಸರಿ. ಇಲ್ಲೇ ಮೆಕ್ಕೆವರ್ ಮತ್ತು ಪೇಜ್ ಎಂಬುವರು ಸರಿಯಾದಂಥ ಉತ್ತರ. 66ಕ್ಕೆ ಬಿ ಉತ್ತರ ಸರಿಯಾಗಿದೆ, 2ನೇ ಉತ್ತರ. ನೆಕ್ಸ್ಟ್ 67 ತುಷ್ಟಿಗುಣ ಎಂದರೇನು ಅಂತ ಇದೆ. ಸೊ ತುಷ್ಟಿಗುಣ ಅಂದರೆ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 68 ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಗುಂಪು ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಎ ಪಶುಪಾಲನೆ, ಮೀನುಗಾರಿಕೆ ಮತ್ತು ಗಣಿಗಾರಿಕೆ ಏನಾಗುತ್ತೆ ಅಂದ್ರೆ ಉತ್ಪಾದಕ ಚಟುವಟಿಕೆಗಳಲ್ಲಿ ಬರ್ತವೆ. ನೆಕ್ಸ್ಟ್ 69 ಭಾರತವು ತನ್ನ ಆಂತರಿಕ ಬಳಕೆಗಾಗಿ ಕಚ್ಚಾ ತೈಲವನ್ನು ಅರಬ್ ರಾಷ್ಟ್ರಗಳಿಂದ ಕೊಂಡುಕೊಳ್ಳುತ್ತದೆ. ನಾವು ಬೇರೆ ದೇಶದಿಂದ ಏನು ಮಾಡ್ತೀವಿ, ಕಚ್ಚಾ ತೈಲವನ್ನು ತೆಗೆದುಕೊತೀವಿ. ಸೊ ಇದಕ್ಕೆ ಏನಂತಾರೆ ಅಂದ್ರೆ ಆಮದು ಅಂತಾರೆ. ಸೊ 69ಕ್ಕೆ ಎ ಉತ್ತರ ಸರಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಕಬ್ಬಿನಿಂದ ಸಕ್ಕರೆಯನ್ನು ತಯಾರಿಸುವುದು ಈ ಉದ್ಯಮವಾಗಿದೆ ಎಂದಿದ್ದಾರೆ. ಸೊ ಕಬ್ಬಿನಿಂದ ಸಕ್ಕರೆ ತಯಾರಿಸುವುದು ಏನಂದ್ರೆ ಉತ್ಪಾದನಾ ಉದ್ಯಮ. ಇಲ್ಲಿ ಉತ್ಪಾದನೆಯನ್ನು ಮಾಡ್ತೀವಿ ನಾವು ಕಬ್ಬಿನಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತೀವಿ, ಅದಕ್ಕೆ ಅದು ಉತ್ಪಾದನಾ ಉದ್ಯಮ ಆಗುತ್ತೆ. ಸೊ ಇಷ್ಟು ಇಂದು ನಡೆದಂಥ NMMS ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬಂದಂಥ ಯಾವುದು ಸಮಾಜ ವಿಜ್ಞಾನ 35ರಿಂದ 70ರವರೆಗಿನ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ನಿಮ್ಮ ಪಠ್ಯಪುಸ್ತಕದಲ್ಲಿನೇ ನಾನು ಏನು ಮಾಡಿದ್ದೀನಿ ಅಂದ್ರೆ ಹುಡುಕಿ ಈ ಒಂದು ಉತ್ತರಗಳನ್ನು ನಿಮಗಾಗಿ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ.